ಆಗ್ತಾ ಇದೆ ಅಂತ ಒಂದಷ್ಟು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ, ನೋಡ್ತಾ ಹೋಗೋಣ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಠಾಣೆಗೆ ಹಾಜರಾಗಬೇಕಿತ್ತು ತಿಮರೋಡಿ ಅವರು, ಆದ್ರೆ ನಿನ್ನೆ ಕೂಡ ಹಾಜರಾಗ್ಲಿಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಹೊಂದಿದ್ದಾರೆ ಅನ್ನುವಂತ ಆರೋಪ ಇತ್ತು. ಅವ್ರ ಮನೆಯಲ್ಲಿ ಒಂದಷ್ಟು ಶಸ್ತ್ರಾಸ್ತ್ರಗಳು ಸಿಕ್ಕಿತ್ತು. ಇದೇ ವಿಚಾರದಲ್ಲಿ ನೋಟಿಸ್ ಕೂಡ ಕೊಟ್ಟಿದ್ರು, ಹಾಜರಾಗಬೇಕು ವಿಚಾರಣೆಗೆ ಅಂತ ಹೇಳಿ. ಆದ್ರೆ ನಿನ್ನೆ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಅವರು. ಮಹೇಶ್ ತಿಮರೋಡಿಗೆ ಇಂದು ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸ್ ಅವರು. ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಇದೀಗ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಒಂದ್ ಕಡೆ ಬೇಲ್ ಅಪ್ಲಿಕೇಶನ್ ಅನ್ನ ಹಾಕೊಂಡಿದ್ದಾರೆ, ಇನ್ನೊಂದ್ ಕಡೆ ಗಡೀಪಾರ್ ಆದೇಶ, ಜೊತೆಗೆ ವಿಚಾರಣೆ, ಇವೆಲ್ಲವನ್ನು ಕೂಡ ಎದುರಿಸಬೇಕಾಗತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು. ಜೊತೆಗೆ ಇನ್ ಕೇಸ್ ಏನ್ ಬೇಕಾದ್ರೂ ಆಗ್ಬಹುದು. ಈಗ ಬೇಲ್ ಅಪ್ಲಿಕೇಶನ್ ಹಾಕೊಂಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಏನಾದ್ರೂ ಒಂದು ತಪ್ಪು ನಡೆದಿರಬಹುದು. ಅಂದ್ರೆ ಆ ಏರ್ಗನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಬಂದೂಕು ವಿಚಾರ ಹಾಗೆ ತಲ್ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಬೇಕಾದ್ರೂ ಆಗ್ಬಹುದು, ಅರೆಸ್ಟು ಆಗ್ಬೋದಪ್ಪ. ಇದು ಕಾನೂನು ಪ್ರಕಾರ ಅಲ್ವಾ, ಉಲ್ಲಂಘನೆ ಅಲ್ವಾ? ಈಗ ಶಸ್ತ್ರಾಸ್ತ್ರ ಸಂಗ್ರಹ ಇರಬಹುದು ಅಥವಾ ಮತ್ತೊಂದು ಮಗದೊಂದು. ಸೊ ಅವ್ರು ಹೇಳ್ತಾರೆ, ಒಂದಿಷ್ಟು ಜನ ಹೇಳ್ತಾರೆ ಕತ್ತಿ ಇದೆ, ತಲ್ವಾರ್ ಇದೆ, ನಾವು ದೇವಸ್ಥಾನದಲ್ಲಿ ಇಟ್ಕೊಂತೀವಿ, ಕಡಿತೀವಿ, ಹುಲ್ ಕಡಿತೀವಿ, ಕೃಷಿ ಉಪಕರಣ ಆಗಿ ಅದನ್ನ ಬಳಸ್ಕೊಳ್ತೀವಿ ಅಂತ ಹೇಳ್ಕೊಂಡು. ಆದ್ರೆ ಯಾವ್ದಕ್ಕೆ ಯಾವ್ದು ಬಳಸ್ಕೊಳ್ತಾರಂತ ಹೇಳ್ಕೊಂಡು ಗೊತ್ತಿರುವಂತ ವಿಚಾರ. ಕತ್ತಿನ ಯಾವ್ದಕ್ಕೆ ಬಳಸ್ತಾರೆ, ತಲ್ವಾರನ್ನ ಯಾವ್ದಕ್ಕೆ ಯೂಸ್ ಮಾಡ್ಕೊಳ್ತಾರೆ ಹಾಗೀಗಂತ. ಆದ್ರೆ ಈ ಮನುಷ್ಯ ನಾರ್ಮಲ್ ಮನುಷ್ಯ ಆಗಿದ್ರೆ, ಸಾಮಾನ್ಯವಾಗಿ ಒಬ್ಬ ಕೃಷಿಕ ಆಗಿದ್ದಿದ್ರಂತ ಸಂದರ್ಭದಲ್ಲಿ ಆ ತಲ್ವಾರ್ ತರ ಉದ್ದ ಕತ್ತಿ ಇದೆ ಅಲ್ವಾ, ಅದ್ಯಾವ್ದು ಇಷ್ಟು ಕಾಂಟ್ರವರ್ಸಿ ಆಗ್ತಾ ಇಲ್ಲ ಆಯ್ತು. ಈತ ಏನು ಒಬ್ಬ ಹಿಂದೂ ಮುಖಂಡ, ಜೊತೆಗೆ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತ ದೊಡ್ಡ ಮಟ್ಟದ ಹೋರಾಟ ಇರಬಹುದು, ಮತ್ತೊಂದು ಎಲ್ಲವನ್ನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆ ಎನ್ನುವಂಥದ್ದು ಕೂಡ ನಾವು ನೋಡ್ತಾ ಇದ್ವಿ, ಏನೇನ್ ಆಗ್ತಾ ಇದೆ. ಕೋಮುಗಲಭೆ ಇರ್ಬೋದು, ಮತ್ತೊಂದು ಮಗದೊಂದು, ಅವ್ರು ಯಾರೋ ಬಂದು ಇವ್ರನ್ನ ಹೊಡೆದಾಕ್ತಾರೆ, ಇವ್ರು ಯಾರೋ ಬಂದು ಅವ್ರನ್ನ ಹೊಡೆದಾಕ್ತಾರೆ. ಸೊ ಆ ಸಂದರ್ಭದಲ್ಲಿ ಇವರು ಸೆಕ್ಯೂರಿಟಿಗೋಸ್ಕರ ಇಟ್ಕೊಂಡಿದ್ದಾರಾ ಆ ತಲ್ವಾರ್ಗಳನ್ನ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇನ್ ಕೇಸ್ ಅದು ತಲ್ವಾರೇ ಆಗಿದ್ದಿದ್ರೆ ಯಾಕೆ ತಲ್ವಾರನ್ನ ಇಟ್ಕೊಂಡಿದ್ರು ಎನ್ನುವಂತ ಪ್ರಶ್ನೆ. ಇನ್ನೊಂದ್ ಕಡೆಯಲ್ಲಿ ಇವ್ರ ಮೇಲೆ ಈಗಾಗಲೇ 32 ಕೇಸ್ಗಳಿವೆ. ನಾನು ಆವಾಗ್ಲೇ ಹೇಳಿದ್ನಲ್ಲ, ನಾರ್ಮಲ್ ಕೃಷಿಕ ಆಗಿದ್ರೆ ಆತನ ಕೈಯಲ್ಲಿ ಕತ್ತಿ, ಕುಡ್ಗೋಲು ಅಂತ ಹೇಳ್ಕೊಂಡು ಇರುತ್ತೆ, ನಾರ್ಮಲ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಯಾಕಂತ ಹೇಳಿದ್ರೆ ಎಕರೆಗಟ್ಟಲೆ ಜಾಗ ಇರುತ್ತೆ, ಹುಲ್ ಕಡಿಬೇಕು ಅಥವಾ ಕಟ್ಗೆ ಕಡಿಬೇಕಾಗತ್ತೆ, ಸೌದೆ ಎಲ್ಲ ಕಡಿಬೇಕಾಗತ್ತೆ. ಆ ಸಂದರ್ಭದಲ್ಲಿ ಇಟ್ಕೊಂಡಿರ್ತಾರೆ. ದೇವಸ್ಥಾನ ಅಂತ ಇರುತ್ತೆ, ದೇವಸ್ಥಾನದಲ್ಲೂ ಕೂಡ ಕತ್ತಿ ಗಿತ್ತಿ ಅದು ಆಯುಧ ಪೂಜೆ ಸಂದರ್ಭದಲ್ಲೆಲ್ಲ ಇಟ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು, ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ 32 ಕೇಸ್ಗಳಿವೆ. ಹೋರಾಟಗಾರ, ಹಿಂದೂ ಮುಖಂಡ. ಈ ಸಂದರ್ಭದಲ್ಲಿ ಇವ್ರ ಹತ್ರ ಇರುವಂತದ್ದು ತಲ್ವಾರೇ ಆಗಿದ್ದ ಹೌದಾದ್ರೆ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಹೇಳ್ಕೊಂಡು ಈಗಾಗಲೇ ಇವ್ರ ಮೇಲೆ ಒಂದು ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ ಈಗಾಗಲೇ ಅವರು ಅಲ್ಲಿಂದ ಪಲಾಯನ ಆಗಿದ್ದಾರೆ. ಸಿಗ್ತಾ ಇಲ್ಲ ಪೊಲೀಸ್ನವರು. ತನಿಖೆ ಕರೆದಿದ್ರು, ತನಿಖೆಗೆ ಸಿಗ್ತಾ ಇಲ್ಲ. ಏನಾಗುತ್ತೆ ನೆಕ್ಸ್ಟ್? ಕೋರ್ಟ್ಗೆ ಹೋಗ್ತಾರೆ ಪೊಲೀಸ್ನವರು. ಈ ತರ ತನಿಖೆಗೂ ಕೂಡ ಸಹಕಾರ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಏನ್ ಮಾಡ್ತಾರೆ? ಒಂದು ಆದೇಶ ಸಿಗುತ್ತೆ, ಹಿಡ್ಕೊಂಡು ಬನ್ನಿ ಅಂತ ಹೇಳ್ಕೊಂಡು ಆಮೇಲೆ ವಶಕ್ಕೆ ಪಡೆದು ತನಿಖೆ ಮಾಡುವಂತ ಸಂದರ್ಭ ನಿರ್ಮಾಣ ಆಗುತ್ತೆ. ಅದಕ್ಕೆ ಇವರೇ ಹೋಗಿ ಅಲ್ಲಿ ಹೋಗಿ ತನಿಖೆಗೆ ಹೋದ್ರೆ ಎಲ್ಲವೂ ಕೂಡ ಈಸಿ ಆಗುತ್ತೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬೇಲ್ ಅಪ್ಲಿಕೇಶನ್ ಹಾಕಿದ್ರು, ಅದ್ರ ಬಗ್ಗೆ ಏನ್ ಆಗ್ತಾ ಇದೆ ಅಂತ ಅಪ್ಡೇಟ್ಸ್ ಕೂಡ ಕೊಡ್ತೀವಿ. ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತದೆ. ಇದು ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ಇವತ್ತಿಂದು, ಬಹಳ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಟುಡೇ ಕೇಸಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡ್ತೀವಿ. ನಿಮ್ಮ ರೆಬೆಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಬಂಗ್ಲೆಗುಡ್ಡ ಕಾಡಲ್ಲಿ ಶೋಧದ ವೇಳೆ ಪತ್ತೆಯಾಗಿತ್ತು ಡಿಎಲ್ ರಹಸ್ಯ ಬೆನ್ನು ಬಿದ್ದಿದೆ ಎಸ್ಐಟಿಗೆ. ಇದೀಗ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಇವತ್ತು ನಿಮ್ಮ ರೆಬೆಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಬಂಗ್ಲೆಗುಡ್ಡ ಕಾಡಲ್ಲಿ ಶೋಧದ ವೇಳೆ ಪತ್ತೆಯಾಗಿತ್ತು ಒಂದು ಡಿಎಲ್ ರಹಸ್ಯ ಬೆನ್ನು ಬಿದ್ದಿದ್ದಾರೆ ಎಸ್ಐಟಿ ಅವರಿಗೆ. ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಆದಿಶೇಷ ನಾರಾಯಣ ಎಂಬ ಯುವಕನ ಡಿಎಲ್ ಪತ್ತೆಯಾಗಿತ್ತು. ಇದೇ ಒಂದು ವಿಚಾರದಲ್ಲಿ ಇದೀಗ ಎಸ್ಐಟಿ ಅವರು ಸದ್ಯಕ್ಕೆ ನೋಡಿ, ಈ ಒಂದು ಫೋಟೋ ನೋಡ್ತಾ ಇದ್ದೀರಲ್ಲ, ಈ ಒಬ್ಬ ವ್ಯಕ್ತಿಯ ಇದೇ ಹುಡುಗನ ಡಿಎಲ್ ಸಿಕ್ಕಿತ್ತು. ಹಾಗಾಗಿ ಈತ ಯಾರು, ಅಲ್ಲೇನಕ್ ಬಂದಿದ್ದ, ಈ ಒಂದು ಡಿಎಲ್ ಅಲ್ಲಿ ಪ್ರತಿಯೊಂದು ಕೂಡ ಈಗ ತನಿಖೆ ನಡೆಸ್ತಾ ಇದ್ದಾರೆ. ಹಿಂದೆ ಬೆಂಗಳೂರಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಂತೆ, ಯಾವ್ದೋ ಬಾರಲ್ಲಿ ಕೆಲಸ ಮಾಡ್ತಿದ್ದಂತೆ. ಈತನ ಮನೆಯವ್ರು ಹೇಳ್ತಾ ಇರುವಂತ ಪ್ರಕಾರ ಮನೆಗ್ ಬರ್ತಾನೆ ಒಂದು 3-4 ವರ್ಷ, ಮತ್ತೆ ಎಲ್ಲಿ ಇರ್ತಾನೆ ಏನು ಅಂತ ಗೊತ್ತಾಗಲ್ಲ, ಮನೆಗ್ ಬರಲ್ಲ ಅಂತ. ಅದ್ ಕೆಲವರೆಲ್ಲ ಇರ್ತಾರೆ, ಕೆಲವ್ರು ಮನೆಗೆ ಹೋಗಲ್ಲ, ಕೆಲಸದ ಪ್ರೆಷರ್ ಇರುತ್ತೆ, ಮನೆಗೆ ಹೋಗಲ್ಲ. ಕೆಲವರೆಲ್ಲ ಬರ್ತಾ ಇರ್ತಾರೆ, 1 ವರ್ಷಕ್ಕೆ ಒಂದ್ಸತಿ, ಯಾರು ತಿಂಗಳಿಗೆ ಒಂದ್ಸತಿ ಹೋಗಿ ಬರ್ತಿರ್ತಾರೆ. ಕೆಲವ್ರು ಹಂಗಲ್ಲ, 2-3 ವರ್ಷ ಇರ್ತಾರೆ ಒಂದ್ ಪ್ಲೇಸ್ ಅಲ್ಲಿ, ಆಮೇಲೆ 1 ತಿಂಗಳು ರಜೆ ತಗೊಂಡು ಹೋಗ್ತಾರೆ. ಸೊ ಈತ ಏನ್ ಮಾಡ್ತಿದ್ನೋ ಗೊತ್ತಿಲ್ಲ. ಈತನ ಮೇಲೆ ಅವ್ರ ಮನೆಯವ್ರು ಹೇಳ್ತಾ ಇರುವಂತ ಒಂದು 3-4 ವರ್ಷ ಕೆಲವು ಸತಿ ಮನೆಗೆ ಬರಲ್ಲ. ನಾವು ಕಾಣೆ ಆದಂತ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ತಂದೆ ಬೇಡ ಇರ್ಲಿ ಬರ್ತಾನೆ ಅಂತ ಹೇಳಿ ಸುಮ್ಮನೆ ಬಿಟ್ಬಿಡೋಣ, ಬರ್ತಾನೆ ಬಿಡಿ ಅಂತ ಹೇಳಿ ಬಿಟ್ಟಿದ್ರಂತ ಹೇಳ್ತಾ ಇರುವಂತದ್ದು. ಅದಕ್ಕೆ ಹೇಳೋದು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳ್ಕೊಂಡು. ಈ ತರದೆಲ್ಲ ಆಗೋಲ್ಲ. ಸೊ ಈಗ ಅದೇ ವಿಚಾರಕ್ಕೆ ಇನ್ನೊಂದು ಅಪ್ಡೇಟ್ ಸಿಗ್ತಾ ಇದೆ. ತುಮಕೂರು ಮೂಲದ ಫ್ಯಾಮಿಲಿಗೆ ಈಗ ಎಸ್ಐಟಿ ಬುಲಾವ್ ಕೊಟ್ಟಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿರುವಂತಹ ಕುಟುಂಬ, ಎಸ್ಐಟಿ ಕಚೇರಿಗೆ ಬಂದಿರುವಂತಹ ಸಹೋದರಿ ಲಕ್ಷ್ಮಿ ಹಾಗೆ ಪದ್ಮಾ, ಭಾವ ಶಿವಕುಮಾರ್ ಡಿಎಲ್ ಆದಿಶೇಷನದ್ದೇ ಅಂತ ಪತ್ತೆ ಹಚ್ಚಿದ್ದಾರೆ ಸಂಬಂಧಿಕರು.
DNA ಟೆಸ್ಟ್ ವೇಳೆ ಕರೆದಾಗ ಬರುವಂತೆ SIT ಸೂಚನೆಗಳನ್ನ ಕೂಡ ಕೊಡ್ತಾ ಹೋಗ್ತಾ ಇದೆ. ತುಮಕೂರು ಜಿಲ್ಲೆಯ ದಾಸರಕಲ್ಲಹಳ್ಳಿ ನಿವಾಸಿ ಆದಿಶೇಷ ಅಂತ ಗೊತ್ತಾಗ್ತಾ ಇದೆ. ದಾಸರಹಳ್ಳಿಯ ಬೋಜಪ್ಪ ಚೆನ್ನಮ್ಮ ದಂಪತಿಯ ಪುತ್ರ ಈತ. ಬೋಜಪ್ಪ ದಂಪತಿ ಮೂರನೇ ಮಗ ಆದಿಶೇಷ ನಾರಾಯಣ. ಬೆಂಗಳೂರಿನ ಬಾರ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತೆ ಆದಿಶೇಷ ನಾರಾಯಣ. 12 ವರ್ಷದ ಹಿಂದೆ ಆದಿಶೇಷ ನಾರಾಯಣ ಕಣ್ಮರೆಯಾಗಿದ್ದಾನೆ. ಇನ್ನು ಅಕ್ಟೋಬರ್ 2, 2013 ಆದಿಶೇಷ ನಾರಾಯಣ ನಾಪತ್ತೆಯಾಗಿದ್ದಾನೆ. ಆದಿಶೇಷ ನಾಪತ್ತೆ ಬಗ್ಗೆ ದೂರು ನೀಡದ ಕುಟುಂಬಸ್ಥರು ದೂರು ನೀಡಬೇಕಾಗಿತ್ತು. ದೂರು ನೀಡದೆ ಹೋಗಿ ತಪ್ಪು ಮಾಡಿಬಿಟ್ರು ಇವ್ರು ನೋಡಿ. DNA ಟೆಸ್ಟ್ಗಾಗಿ ಮತ್ತೆ ಬರಲು SIT ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. SIT ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ ಅವರ ಕುಟುಂಬಸ್ಥರು. ಈತ ಯಾರು, ತನಗೇನ್ ಆಗ್ಬೇಕು ಅಂತ SIT ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ಅವರ ಸಹೋದರಿ ಲಕ್ಷ್ಮಿ ಹಾಗೆ ಪದ್ಮಾ ಭಾವ ಶಿವಕುಮಾರ್ ಇವರು ತನಗೆ ಈತ ಏನ್ ಆಗ್ಬೇಕು, ತಮ್ಮ ಆಗ್ಬೇಕು, ಇನ್ನೊಂದ್ ಕಡೆಯಲ್ಲಿ ಅಕ್ಕ, ಅವ್ರ ಗಂಡ ಭಾವ ಇವ್ರನ್ನೆಲ್ಲ ಕರೆಸಿದ್ದಾರೆ. ಬಟ್ ಇಷ್ಟಕ್ಕೆ ಮಾತ್ರ ಅಲ್ಲ, ಸೀಮಿತ ಅಲ್ಲ. ಅಲ್ಲಿ ಇವಾಗ್ಲೇ 7 ಬುರುಡೆ ಹಾಗೆ ಒಂದಿಷ್ಟು ಮೂಳೆಗಳು ಸಿಕ್ಕಿವೆ. ಸೊ ಅದನ್ನು ಕೂಡ DNA ಟೆಸ್ಟ್ ಮಾಡ್ಬೇಕಾಗತ್ತೆ. ಆ DNA ಟೆಸ್ಟ್ ಅಲ್ಲಿ ಇದು ಮ್ಯಾಚ್ ಆಗ್ಬೇಕಾಗತ್ತೆ. ಅದ್ಯಾಕೆ ಹಾಗೆ ಬಂತು, ಅದ್ ಮ್ಯಾಚ್ ಆಗ್ಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಅವರು ತನಿಖೆಯನ್ನ ಕೈಗೊಳ್ತಾರೆ. ಇವಾಗ ಈತನ ID ಕಾರ್ಡ್ ಸಿಕ್ಕಿದ ಮಾತ್ರಕ್ಕೆ ಈತಂದೇ ಅದು ಬುರುಡೆ ಅಥವಾ ಈತಂದೇ ಮೂಳೆ ಅಂತ ನೋಡಿ. ಈಗ ಇದಾಗಿತ್ತು ಈ ಒಂದು ಬುರುಡೆ ಕೇಸಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ. ಮತ್ತೊಂದು ಚಿನ್ನಯ್ಯ ವಿಚಾರದಲ್ಲೂ ಕೂಡ ಏನಾಗ್ತಿದೆ ಹಾಗಾದ್ರೆ, ಮೇ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ಗೆ PIL ಸಲ್ಲಿಸಿದ್ದಾರಂತೆ ಚಿನ್ನಯ್ಯ. ಮೇ ತಿಂಗಳಿನಲ್ಲಿ ಸುಪ್ರೀಂಗೆ PIL ಸಲ್ಲಿಸಿದ್ದ ಚಿನ್ನಯ್ಯ ಛೀಮಾರಿ ಹಾಕಿ PIL ವಜಾಗೊಳಿಸಿದ್ದ ಸುಪ್ರೀಂ. ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ತಪರಾಕಿ ಮಾಡ್ತಿದ್ದಾರೆ. ಉನ್ನತ ಮಟ್ಟದ ತನಿಖೆಗೆ ಕೋರಿತ್ತು. ಈ ಒಂದು ಅರ್ಜಿ ಇದೀಗ ವಜಾ ಆಗಿದೆ. ಮೇ ತಿಂಗಳಲ್ಲಿ ಸುಪ್ರೀಂಗೆ PIL ಸಲ್ಲಿಸಿದ್ರು, ಇದೀಗ ಅದು ಕೂಡ ವಜಾ ಆಗಿರುವಂತದ್ದು. ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹೇಳಿ ಇಲ್ಲಿ ತಪರಾಕಿ ಮಾಡ್ತಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕೇಸು ಅಥವಾ ಚಿನ್ನಯ್ಯ ವಿಚಾರ ಇರಬಹುದು, ಅಥವಾ ಸೌಜನ್ಯ ಕೇಸ್ ವಿಚಾರ ಇರಬಹುದು, ಅಥವಾ ಈ ಒಂದು ವಿಡಿಯೋಸ್ಗಳೇನು ವೈರಲ್ ಆಗ್ತಾ ಇದೆಯಲ್ಲ, ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡೆಯುತ್ತೆ ಅಥವಾ ಯಾವ ಒಂದು ಟ್ವಿಸ್ಟ್ ಸಿಗುತ್ತೆ, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತನಿಖೆ ಆಗುತ್ತೆ, ಏನೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿನೇ ಕಾದ್ ನೋಡ್ಬೇಕಾಗತ್ತೆ. ಓಕೆ, ಇವಿಷ್ಟು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು.